ಒಂದ್ಸಲ 2 ಜನ ಗೆಳೆಯರು ಮಾತಾಡ್ತಾ ಇದ್ರು. ಅದರಲ್ಲಿ ಒಬ್ಬ ಇನ್ನೊಬ್ಬ ಗೆಳೆಯನಿಗೆ ಕೇಳ್ತಾನೆ, ನೀನು ಒಂದು ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀಯಾ ಅಂತ. ಆಗ ಬೇರೆ ಗೆಳೆಯ ಉತ್ತರ ಕೊಡ್ತಾನೆ, ಆಲ್ಮೋಸ್ಟ್ 12 ಗಂಟೆ. ಅದರಲ್ಲಿ 7ರಿಂದ 8 ಗಂಟೆ ಜಾಬ್ ಮಾಡ್ತೀನಿ, ಉಳಿದ 3ರಿಂದ 4 ಗಂಟೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತಾನೆ. ಆಗ ಆ ಗೆಳೆಯ ಮೊದಲ ಗೆಳೆಯನಿಗೆ ಕೇಳ್ತಾನೆ, ಅಂದ ಹಾಗೆ ನೀನು ಎಷ್ಟು ಗಂಟೆ ಕೆಲಸ ಮಾಡ್ತೀಯಾ ಅಂತಾನೆ. ಅದಕ್ಕೆ ಆತ ಹೇಳ್ತಾನೆ, ಸುಮಾರು 400 ಗಂಟೆ ಅಂತಾನೆ. ಈ ಮಾತು ಕೇಳಿದ ಗೆಳೆಯನಿಗೆ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಮತ್ತೆ ನಿಮ್ಮಲ್ಲೂ ಕೆಲವೊಬ್ಬರಿಗೆ ಈ ಮಾತು ಇಂಪಾಸಿಬಲ್ ಅಂತಾನೆ ಅನಿಸಿರುತ್ತೆ. ಏಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 400 ಗಂಟೆ ಹೇಗೆ ಕೆಲಸ ಮಾಡಬಹುದು? ಏಕೆಂದ್ರೆ ಒಂದು ದಿನದಲ್ಲಿ ಕೇವಲ 24 ಗಂಟೆ ಅಷ್ಟೇ ಇರೋದು. ಅದಕ್ಕೆ ಆತ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಆತನ ಒಂದು ಕನ್ಸಲ್ಟೆನ್ಸಿ ಆಫೀಸ್ ಇತ್ತು, ಮತ್ತೆ ಅಲ್ಲಿ 50 ಜನ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಒಬ್ಬ ಎಂಪ್ಲಾಯ್ ಆಲ್ಮೋಸ್ಟ್ 8 ಗಂಟೆ ಕೆಲಸ ಮಾಡ್ತಾನೆ. ಒಂದ್ ವೇಳೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 400 ಗಂಟೆ ಆಗುತ್ತೆ. ಇಲ್ಲಿ ಎರಡನೇ ಗೆಳೆಯ ಅರ್ನ್ಡ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಆದ್ರೆ ಮೊದಲ ಗೆಳೆಯ ಬಿಸ್ನೆಸ್ ಇನ್ಕಮ್ ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದ ಹಾಗೆ ಜಗತ್ತಿನ 90% ಜನ ಅರ್ನ್ಡ್ ಇನ್ಕಮ್ ಮೂಲಕವೇ ಹಣ ಸಂಪಾದನೆ ಮಾಡ್ತಾರೆ. ಏಕೆಂದ್ರೆ ಅರ್ನ್ ಇನ್ಕಮ್ ನಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅಷ್ಟೇ ಗಂಟೆಯ ಹಣ ನಿಮ್ಗೆ ಸಿಗುತ್ತೆ. ಮತ್ತೆ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ 20 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡೋದಿಲ್ಲ. ಇದೇ ಕಾರಣದಿಂದ ನೀವು ಲಿಮಿಟೆಡ್ ಅಮೌಂಟ್ ಅನ್ನೇ ಸಂಪಾದನೆ ಮಾಡ್ತೀರಾ, ಮತ್ತೆ ಯಾವತ್ತು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದಿಲ್ಲ. ಆದರೆ ಒಬ್ಬ ಮಿಲಿನಿಯರ್ ಯಾವತ್ತು ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅವರ ಹತ್ತಿರ ಅನೇಕ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಗಳಿರುತ್ತೆ, ಅದರಿಂದ ಅವರಿಗೆ ಹಣ ಸಿಗ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದು ಆಕ್ಟಿವ್ ಇನ್ಕಮ್ ಇರುತ್ತೆ, ಇನ್ನು ಕೆಲವೊಂದು ಪ್ಯಾಸಿವ್ ಇನ್ಕಮ್ ಇರುತ್ತೆ, ಕೆಲವೊಂದು ಹೈಲಿ ಟ್ಯಾಕ್ಸೇಬಲ್ ಇರುತ್ತೆ, ಇನ್ನು ಕೆಲವೊಂದು ನಾನ್ ಟ್ಯಾಕ್ಸೇಬಲ್ ಇರುತ್ತೆ. ಹೇಳಲಾಗುತ್ತೆ ಒಬ್ಬ ಮಿಲಿನಿಯರ್ ಹತ್ತಿರ 7 ಇನ್ಕಮ್ ಸೋರ್ಸ್ ಗಳಿರುತ್ತೆ ಎಂದು. ಆದರೆ ಇದು ಪೂರ್ತಿ ಸತ್ಯ ಇಲ್ಲ. ಏಕೆಂದ್ರೆ ಆ ಶ್ರೀಮಂತರ ಹತ್ತಿರ 7 ಇನ್ಕಮ್ ಸೋರ್ಸ್ ಇರಲೇಬೇಕು ಅನ್ನೋದು ಅವಶ್ಯಕವೂ ಆಗಿರೋದಿಲ್ಲ. ಆದ್ರೆ 3-4 ಇನ್ಕಮ್ ಸ್ಟ್ರೀಮ್ ನ ಕಾಂಬಿನೇಷನ್ ಅಂತೂ ಖಂಡಿತ ಇರುತ್ತೆ. ಹಾಗಿದ್ರೆ ಬನ್ನಿ ತಿಳಿಯೋಣ ಕೋಟ್ಯಾಧಿಪತಿಗಳು ಇಷ್ಟಪಡುವ ಆ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಗಳ ಬಗ್ಗೆ. ಇವುಗಳನ್ನ ನೀವು ಫಾಲೋ ಮಾಡಿದ್ದಲ್ಲಿ ನೀವು ಕೂಡ ಒಬ್ಬ ಮಿಲಿನಿಯರ್ ನ ಸ್ಥಾನದಲ್ಲಿ ಬರ್ತೀರಾ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಲೆಸನ್ ನಂಬರ್ 1, ಅರ್ನ್ಡ್ ಇನ್ಕಮ್ ಸೋರ್ಸ್. ಇದನ್ನ ಆಕ್ಟಿವ್ ಇನ್ಕಮ್ ಸೋರ್ಸ್ ಕೂಡ ಅಂತಾರೆ. ಇದರಲ್ಲಿ ನೀವು ಸ್ವತಃ ಸಮಯ ನೀಡಿ ಹಣ ಸಂಪಾದನೆ ಮಾಡ್ತಾ ಇರ್ತೀರಾ. ಅಂದ್ರೆ ಎಲ್ಲಿವರೆಗೆ ನೀವು ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿವರೆಗೆ ನಿಮ್ಗೆ ಇಲ್ಲಿಂದ ಹಣ ಸಿಗ್ತಾ ಇರುತ್ತೆ. ಯಾವಾಗ ನೀವು ಕೆಲಸ ಮಾಡುವುದು ಬಿಟ್ಟು ಬಿಡ್ತೀರಾ ಆಗ ನಿಮ್ಗೆ ಹಣ ಸಿಗುವುದು ಸ್ಟಾಪ್ ಆಗುತ್ತೆ. ಮತ್ತೆ ಇದೇ ಆ ಪಾಯಿಂಟ್ ಇರುತ್ತೆ. ಇಲ್ಲಿಂದ ತುಂಬಾ ಜನ ಪ್ರಾರಂಭ ಮಾಡಿರ್ತಾರೆ. ಒಬ್ಬ ವಾಚ್ಮನ್ ನಿಂದ ಹಿಡಿದು ಸಿಇಒ ವರೆಗೆ ಎಲ್ಲರೂ ಅರ್ನ್ ಇನ್ಕಮ್ ನಿಂದಲೇ ಪ್ರಾರಂಭ ಮಾಡಿರ್ತಾರೆ. ಮತ್ತೆ ಇದೇ ಎಲ್ಲಕ್ಕಿಂತ ಸೇಫ್ ದಾರಿ ಆಗಿದೆ ಜರ್ನಿ ಪ್ರಾರಂಭ ಮಾಡಲು. ಆದರೆ ಈ ದಾರಿ ಮೇಲೆ ತುಂಬಾ ಸಮಯದವರೆಗೆ ಇರೋದು ತುಂಬಾ ಅಪಾಯಕಾರಿಯಾಗಿರುತ್ತೆ. ಏಕೆಂದ್ರೆ ನೀವು ಟೈಮ್ ನ ಅಕಾರ್ಡಿಂಗ್ ಕೆಲಸ ಮಾಡ್ತಾ ಇರ್ತೀರಾ. ಮತ್ತೆ 24 ಗಂಟೆಯಲ್ಲಿ ನೀವು ಲಿಮಿಟೆಡ್ ಕೆಲಸ ಮಾಡಿ ಲಿಮಿಟೆಡ್ ಹಣನೇ ಸಂಪಾದನೆ ಮಾಡ್ತೀರಾ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಸಲುವಾಗಿ ಅರ್ನ್ಡ್ ಇನ್ಕಮ್ ಸರಿಯಾಗಿದೆ, ಆದ್ರೆ ಸ್ವಲ್ಪ ಸಮಯದ ನಂತರ ನೀವು ಇನ್ನೊಂದು ಇನ್ಕಮ್ ಸೋರ್ಸ್ ಅನ್ನ ನಿರ್ಮಾಣ ಮಾಡಿಕೊಳ್ಳಲೇಬೇಕಾಗುತ್ತೆ. ಏಕೆಂದ್ರೆ ಇದೇ ಸೋರ್ಸ್ ಆಫ್ ಇನ್ಕಮ್ ಹೈಲಿ ಟ್ಯಾಕ್ಸೇಬಲ್ ಕೂಡ ಆಗಿರುತ್ತೆ. ಅಂದ್ರೆ ನೀವು ಎಷ್ಟು ಜಾಸ್ತಿ ಹಣ ಸಂಪಾದನೆ ಮಾಡ್ತೀರಾ ಅಷ್ಟೇ ಜಾಸ್ತಿ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಮತ್ತೆ ಕೆಲವೊಂದರಲ್ಲಿ ಈ ಟ್ಯಾಕ್ಸ್ 30% ಗಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಕೆಲವು ಸಮಯದ ನಂತರ ನಿಮ್ಮ ಇನ್ಕಮ್ ನ ಅರ್ಧದಷ್ಟು ಹಣ ಸರ್ಕಾರದ ಜೇಬಿನಲ್ಲಿ ಹೋಗುತ್ತೆ. ನೋಡಿ, ಅರ್ನ್ ಇನ್ಕಮ್ ಹಣ ಸಂಪಾದನೆ ಮಾಡುವ ಮೊದಲ ಮತ್ತೆ ಸ್ಟಾರ್ಟಿಂಗ್ ಉಪಾಯ ಆಗಿದೆ. ಒಂದ್ ವೇಳೆ ನಿಮಗೆ ಫೈನಾನ್ಷಿಯಲ್ ಸೇಫ್ಟಿ ಬೇಕು ಅಂದ್ರೆ ಹಣ ಸಂಪಾದನೆ ಮಾಡುವ ಬೇರೆ ದಾರಿಗಳನ್ನ ಹುಡುಕಲೇಬೇಕಾಗುತ್ತೆ. ಲೆಸನ್ ನಂಬರ್ 2, ಬಿಸ್ನೆಸ್ ಇನ್ಕಮ್. ನೋಡಿ, ಇದೊಂದು ಇಂತಹ ಇನ್ಕಮ್ ಆಗಿದೆ. ಒಬ್ಬ ವ್ಯಕ್ತಿ ಎಂಪ್ಲಾಯಿನಿಂದ ಎಂಟರ್ಪ್ರಿನ್ಯೂರ್ ಆಗ್ತಾನೆ. ಬಿಸ್ನೆಸ್ ಇನ್ಕಮ್ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಅದರ ಮಾರ್ಕೆಟ್ ಪ್ರೈಸ್ ಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡುವುದು ಆಗಿರುತ್ತೆ. ಈಗ ಅದು ಫಿಸಿಕಲ್ ಪ್ರಾಡಕ್ಟ್ ಆಗಿರಲಿ ಅಥವಾ ಡಿಜಿಟಲ್ ಪ್ರಾಡಕ್ಟ್ ಆಗಿರಲಿ. ಮತ್ತೆ ಬಿಸ್ನೆಸ್ ಇನ್ಕಮ್ ಕೂಡ 2 ತರ ಇರುತ್ತೆ. ಒಂದು ಆಕ್ಟಿವ್ ಇನ್ಕಮ್, ಇನ್ನೊಂದು ಪ್ಯಾಸಿವ್ ಇನ್ಕಮ್. ನೀವು ವಸ್ತುಗಳನ್ನ ನಿಮ್ಮ ಕೈಯಾರೆ ತಯಾರಿಸ್ತಾ ಇದ್ರೆ ಅದೊಂದು ಆಕ್ಟಿವ್ ಇನ್ಕಮ್ ಆಗಿರುತ್ತೆ. ಇದರಲ್ಲೂ ನೀವು ಅಲ್ಲಿವರೆಗೆ ಕೆಲಸ ಮಾಡ್ತಾ ಇರ್ತೀರಾ ಎಲ್ಲಿವರೆಗೆ ನಿಮಗೆ ಹಣ ಸಿಗ್ತಾ ಇರುತ್ತೆ. ಉದಾಹರಣೆಗೆ ಹ್ಯಾಂಡಿಕ್ರಾಫ್ಟ್ ನ ವಸ್ತುಗಳು ಮತ್ತೆ ಕೆಲವೊಂದು ಪೇಂಟಿಂಗ್ ನೀವೇ ನಿರ್ಮಾಣ ಮಾಡಿ ಮಾರಾಟ ಮಾಡ್ತಾ ಇದ್ರೆ ಇದೊಂದು ಆಕ್ಟಿವ್ ಇನ್ಕಮ್ ಆಗಿರುತ್ತೆ. ಇದನ್ನ ನೀವು ದೊಡ್ಡ ಲೆವೆಲ್ ಮೇಲೆ ಸ್ಕೇಲ್ ಮಾಡಲು ಆಗೋದಿಲ್ಲ. ಆದರೆ ನೀವು ನಿಮ್ಮ ಪ್ರಾಡಕ್ಟ್ ಅನ್ನ ಕೇವಲ ಡಿಸೈನ್ ಮಾಡ್ತೀರಾ, ಅದನ್ನ ಬೇರೆಯವರು ನಿರ್ಮಾಣ ಮಾಡ್ತಾ ಇದ್ರೆ, ಉದಾಹರಣೆಗೆ ಆಪಲ್ ಡಿಸೈನ್ ಬೈ ಕ್ಯಾಲಿಫೋರ್ನಿಯಾ ಅಥವಾ ಮೇಡ್ ಇನ್ ಚೀನಾಗಳಂತ ಕೇಸ್ ಇದ್ರೆ, ಈ ಇನ್ಕಮ್
ಸ್ಕೇಲೇಬಲ್ ಆಗಿದೆ, ಏಕೆಂದ್ರೆ ಇದರಲ್ಲಿ ನೀವು ಕೇವಲ ಒಂದ್ಸಲ ತಮ್ಮ ಬಿಸ್ನೆಸ್ ಸಿಸ್ಟಮ್ ಸೆಟ್ ಮಾಡಿದ್ದಲ್ಲಿ ಅಥವಾ ಎಂಪ್ಲಾಯೀಸ್ ಹೈರ್ ಮಾಡಿದ್ದಲ್ಲಿ ನಿಮ್ಮ ಹತ್ತಿರ ಫ್ರೀ ಟೈಮ್ ಉಳಿದಿರುತ್ತೆ. ಅದನ್ನು ನೀವು ಇನ್ನೂ ಅನೇಕ ಇನ್ಕಮ್ ಸೋರ್ಸ್ ಗಳನ್ನ ಬಿಲ್ಡ್ ಮಾಡಲು ಉಪಯೋಗ ಮಾಡಬಹುದು. ಅದಕ್ಕೆ ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದನ್ನ ಯೋಚನೆ ಮಾಡಿ, ನಿಮ್ಮ ಈ ಬಿಸ್ನೆಸ್ ಸ್ಕೇಲೇಬಲ್ ಆಗಿದೆನಾ ಅಥವಾ ಇಲ್ಲ. ಒಂದ್ ವೇಳೆ ಇದ್ರೆ ಅದನ್ನ ನೀವು ಯಾವ ಹಂತಕ್ಕೂ ಸ್ಕೇಲ್ ಮಾಡಬಹುದು. ಲೆಸನ್ ನಂಬರ್ 3, ಇಂಟ್ರೆಸ್ಟ್ ಇನ್ಕಮ್. ಇದು ಜಗತ್ತಿನ ಅತ್ಯಂತ ಹಳೆಯ ಬಿಸ್ನೆಸ್ ಮಾಡೆಲ್ಗಳಲ್ಲಿ ಒಂದಾಗಿದೆ. ಇದು ಹೇಳುತ್ತೆ ದುಡ್ಡನ್ನ ಆಕರ್ಷಿಸುತ್ತೆ. ಅಂದ್ರೆ ಈ ಇನ್ಕಮ್ ನಲ್ಲಿ ನಿಮ್ಮ ಹಣ ನಿಮ್ಮ ಸಲುವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಯಾರಿಗಾದ್ರೂ ಹಣ ನೀಡಿದ್ದಾಗ ಎದುರಿನ ವ್ಯಕ್ತಿ ನಿಮ್ಗೆ ಸ್ವಲ್ಪ ಹಣ ನೀಡ್ತಾನೆ ಇಂಟ್ರೆಸ್ಟ್ ನ ರೂಪದಲ್ಲಿ. ಅದನ್ನ ಇಂಟ್ರೆಸ್ಟ್ ಇನ್ಕಮ್ ಅಂತಾರೆ. ಈ ಇನ್ಕಮ್ ಪೂರ್ತಿಯಾಗಿ ಪ್ಯಾಸಿವ್ ಇನ್ಕಮ್ ಆಗಿರುತ್ತೆ, ಏಕೆಂದ್ರೆ ಇದನ್ನ ಸಂಪಾದನೆ ಮಾಡಲು ನಿಮ್ಗೆ ಆಕ್ಟಿವ್ಲಿ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ. FD, RD, ಬ್ಯಾಂಕ್ ಡಿಪಾಸಿಟ್ ಮತ್ತೆ ಗೌರ್ಮೆಂಟ್ ಬಾಂಡ್ಸ್ ಇಂಟ್ರೆಸ್ಟ್ ಇನ್ಕಮ್ ಸಂಪಾದನೆ ಮಾಡಿಕೊಡುವ ಕೆಲವೊಂದು ದಾರಿಗಳಾಗಿವೆ. ಇವುಗಳಿಂದಲೂ ನೀವು ಒಳ್ಳೆಯ ಹಣ ಸಂಪಾದನೆ ಮಾಡಬಹುದು. ಲೆಸನ್ ನಂಬರ್ 4, ಡಿವಿಡೆಂಟ್ ಇನ್ಕಮ್. ನೋಡಿ, ಡಿವಿಡೆಂಟ್ ಇನ್ಕಮ್ ಆಗ ಸಿಗುತ್ತೆ ಯಾವಾಗ ನೀವು ಒಂದು ಕಂಪ್ನಿಯ ಶೇರ್ಸ್ ಅನ್ನ ಖರೀದಿ ಮಾಡಿದ್ದಾಗ ಆ ಕಂಪ್ನಿಯ ಮೇಲೆ ನಿಮ್ಮದು ಮಾಲೀಕನಾಗುವ ಹಕ್ಕು ಇರುತ್ತೆ. ಮತ್ತೆ ಆ ಕಂಪ್ನಿ ಪ್ರಾಫಿಟ್ ಅರ್ನ್ ಮಾಡಿದ್ದಾಗ ನೀವು ಕೂಡ ಆ ಪ್ರಾಫಿಟ್ ನ ಪಾಲುದಾರರು ಆಗಿರ್ತೀರಾ. ಮತ್ತೆ ಪ್ರಾಫಿಟ್ ನ ಸ್ವಲ್ಪ ಭಾಗ ಡಿವಿಡೆಂಟ್ ನ ರೂಪದಲ್ಲಿ ಸಿಗುತ್ತೆ. ಡಿವಿಡೆಂಟ್ ಜರ್ನಲಿ, ಕ್ವಾರ್ಟರ್ಲಿ ಅಂದ್ರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಮೆಚೂರ್ ಆಗುತ್ತೆ. ಈಗ ಇದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಪ್ರತಿಯೊಂದು ಕಂಪ್ನಿ ಡಿವಿಡೆಂಟ್ ನೀಡಲೇಬೇಕು ಅನ್ನೋದು. ಏಕೆಂದ್ರೆ ಪ್ರತಿಯೊಂದು ಕಂಪ್ನಿ ಡಿವಿಡೆಂಟ್ ನೀಡುವ ಅವರವರ ನಿಯಮಗಳಿರುತ್ತೆ. ಉದಾಹರಣೆಗೆ ನನ್ನ ಹತ್ತಿರ XYZ ಕಂಪ್ನಿಯ 10,000 ಶೇರ್ಸ್ ಇದೆ ಅನ್ಕೊಳ್ಳೋಣ. ಈಗ ಆ ಕಂಪ್ನಿ 5 ರೂಪಾಯಿಯ ಪರ್ ಶೇರ್ ನ ಡಿವಿಡೆಂಡ್ ನೀಡಿದ್ರೆ ಈಗ ನನಗೆ ಸಿಗುತ್ತೆ 10,000 ಗುಣಿಲೆ 5 ಇಸ್ ಈಕ್ವಲ್ ಟು 50,000 ಆಗಿರುತ್ತೆ. ಆಗಿದ್ರೆ ಡಿವಿಡೆಂಡ್ ಇನ್ಕಮ್ ಎಲ್ಲಕ್ಕಿಂತ ಬೆಸ್ಟ್ ಸೋರ್ಸ್ ಆಫ್ ಇನ್ಕಮ್ ಯಾಕೆ ಆಗಿರುತ್ತೆ ಅಂದ್ರೆ ಡಿವಿಡೆಂಟ್ ಮೇಲೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಆದ್ರೆ ಯಾವುದೋ ಒಂದು ಕಂಪನಿ ನಿಮ್ಗೆ ಡಿವಿಡೆಂಟ್ ನೀಡ್ತಾ ಇರ್ಲಿಲ್ಲ ಅಂದ್ರೆ ಆ ಕಂಪನಿ ಆ ಪ್ರಾಫಿಟ್ ಅನ್ನ ಅದೇ ಕಂಪನಿ ಒಳಗೆ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. ಇದರಿಂದ ನಿಮ್ಮ ಇನ್ವೆಸ್ಟ್ ತುಂಬಾ ವೇಗವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಲೆಸನ್ ನಂಬರ್ 5, ರೆಂಟಲ್ ಇನ್ಕಮ್. ಯಾವಾಗ ನೀವು ನಿಮ್ಮ ವಸ್ತು ಬೇರೆಯವರಿಗೆ ಉಪಯೋಗಿಸಿಕೊಳ್ಳಲು ನೀಡ್ತೀರಾ, ಅದರ ಬದಲಾಗಿ ನಿಮಗೆ ಬಾಡಿಗೆ ರೂಪದಲ್ಲಿ ಕೆಲವೊಂದಷ್ಟು ಹಣ ಸಿಗ್ತಾ ಇರುತ್ತೆ. ಅದನ್ನ ರೆಂಟಲ್ ಇನ್ಕಮ್ ಅಂತಾರೆ. ಅಂದ ಹಾಗೆ ಇದು ಕೂಡ ಒಂದು ಪ್ಯಾಸಿವ್ ಇನ್ಕಮ್ ತರಾನೇ ಇರುತ್ತೆ. ತುಂಬಾ ಜನ ತಮ್ಮ ಪ್ರಾಪರ್ಟಿಯನ್ನ ರೆಂಟ್ಗೆ ನೀಡ್ತಾರೆ ಮತ್ತೆ ಯೋಚನೆ ಮಾಡ್ತಾರೆ ಇದೇ ರೆಂಟಲ್ ಇನ್ಕಮ್ ಸಂಪಾದನೆ ಮಾಡುವ ಒಂದೇ ದಾರಿ ಆಗಿದೆ ಅಂತ. ಆದ್ರೆ ಇದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಿಮ್ಗೆ ರೆಂಟಲ್ ಇನ್ಕಮ್ ಸಂಪಾದನೆ ಮಾಡಲು ದೊಡ್ಡ ಇನ್ವೆಸ್ಟ್ ಮಾಡಬೇಕು ಅನ್ನೋದು. ಏಕೆಂದ್ರೆ ನೀವು ಕಡಿಮೆ ಬೆಲೆಯ ವಸ್ತುಗಳನ್ನು ರೆಂಟ್ಗೆ ನೀಡಬಹುದು. ಉದಾಹರಣೆಗೆ ನೀವು ಎಕ್ವಿಪ್ಮೆಂಟ್ಸ್ ರೆಂಟ್ಗೆ ನೀಡಬಹುದು, ಕಾರ್ ರೆಂಟ್ಗೆ ನೀಡಬಹುದು, ಇವೆಂಟ್ ಸಲುವಾಗಿ ಸ್ಪೀಕರ್ ಗಳನ್ನ ರೆಂಟ್ಗೆ ನೀಡಬಹುದು. ರೆಂಟಲ್ ಇನ್ಕಮ್ ನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಮೇಶ್ ಬಾಬು. ಇವರು ಪ್ರೊಫೆಷನಲಿ ಬಾರ್ಬರ್ ಆಗಿದ್ದಾರೆ, ಆದರೆ ಅವರ ಹತ್ತಿರ 400ಕ್ಕೂ ಹೆಚ್ಚು ಲಕ್ಸರಿ ಕಾರ್ಗಳಿವೆ. ಇವರು ತಮ್ಮ ಮೇನ್ ಪ್ರೊಫೆಷನ್ ನ ಜೊತೆಗೆ ತಮ್ಮ ರೆಂಟಲ್ ಸರ್ವಿಸ್ ಕೂಡ ಪ್ರಾರಂಭ ಮಾಡಿದ್ರು. ಮತ್ತೆ ಇವತ್ತು ಅವರು ಒಬ್ಬ ಕೋಟ್ಯಾಧಿಪತಿ ಆಗಿದ್ದಾರೆ. ಪಾಯಿಂಟ್ ನಂಬರ್ 6, ಕ್ಯಾಪಿಟಲ್ ಗೇನ್ಸ್. ನೋಡಿ, ಇದೊಂದು ಇಂತಹ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಇದು ನಿಮ್ಮನ್ನ ನಿಜವಾಗ್ಲೂ ಮಿಲಿನಿಯರ್ ಅನ್ನಾಗಿ ಮಾಡುತ್ತೆ. ಇದರಲ್ಲಿ ನಾವು ಅಸೆಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳನ್ನ ಅಕ್ವೈರ್ ಮಾಡುತ್ತೇವೆ ಮತ್ತೆ ಭವಿಷ್ಯದಲ್ಲಿ ದೊಡ್ಡ ಬೆಲೆಗೆ ಮಾರಾಟ ಮಾಡುತ್ತೇವೆ. ಉದಾಹರಣೆಗೆ ನೀವು 100 ರೂಪಾಯಿ ಬೆಲೆಗೆ ಶೇರ್ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ, ಮತ್ತೆ ಅದನ್ನ 150 ರೂಪಾಯಿಗೆ ಮಾರಾಟ ಮಾಡ್ತೀರಾ. ಆಗ ನಿಮಗೆ 50 ರೂಪಾಯಿಯ ಕ್ಯಾಪಿಟಲ್ ಗೇನ್ ಆಗುತ್ತೆ. ಇದೇ ತರ ಒಂದು ಪ್ರಾಪರ್ಟಿಯನ್ನ ನೀವು 20 ಲಕ್ಷಕ್ಕೆ ಖರೀದಿ ಮಾಡಿ ಕೆಲವು ವರ್ಷಗಳ ನಂತರ 50 ಲಕ್ಷಕ್ಕೆ ಮಾರಾಟ ಮಾಡಿದ್ರೆ 30 ಲಕ್ಷ ನಿಮ್ಮ ಕ್ಯಾಪಿಟಲ್ ಗೇನ್ ಆಗುತ್ತೆ. ನೋಡಿ, ಕ್ಯಾಪಿಟಲ್ ಗೇನ್ ನ ಇನ್ಕಮ್ ಬಿಸ್ನೆಸ್ ಇನ್ಕಮ್ ನಿಂದ ಪೂರ್ತಿ ಡಿಫ್ರೆಂಟ್ ಆಗಿದೆ. ಏಕೆಂದ್ರೆ ಇಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಅಥವಾ ಸರ್ವಿಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ನೀವು ಕೇವಲ ಅಸೆಟ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದೀರಾ. ಅದು ಭವಿಷ್ಯದಲ್ಲಿ ಅಪ್ರಿಸಿಯೇಷನ್ ನ ಕಾರಣದಿಂದ ಭವಿಷ್ಯದಲ್ಲಿ ಮ್ಯಾಸಿವ್ ಇನ್ಕಮ್ ಪ್ರೊವೈಡ್ ಮಾಡುತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವು ವಸ್ತುಗಳನ್ನು ಹೀಗೆ ಖರೀದಿ ಮಾಡುತ್ತೇವೆ, ಅದರಿಂದ ಅವುಗಳ ವ್ಯಾಲ್ಯೂ ಸಮಯದ ಜೊತೆಗೆ ಕಡಿಮೆ ಆಗ್ತಾ ಇರುತ್ತೆ. ಉದಾಹರಣೆಗೆ ಫೋನ್, ಕಾರ್, ಟಿವಿ, ಬೈಕ್ ಇತ್ಯಾದಿ. ಆದರೆ ಕ್ಯಾಪಿಟಲ್ ಗೇನ್ ಪಡೆಯಲು ನಿಮಗೆ ನಿಮ್ಮ ಹಣವನ್ನು ಸರಿಯಾಗಿ ಆ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದರ ಭವಿಷ್ಯದಲ್ಲಿ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಉದಾಹರಣೆಗೆ ಗೋಲ್ಡ್, ಸಿಲ್ವರ್, ಪ್ರಾಪರ್ಟಿ, ಶೇರ್ ಇತ್ಯಾದಿ. ಅಂದ ಹಾಗೆ
ನೀವು ಒಂದೇ ಸಲ 6 ಒಟ್ಟಿಗೆ ಟ್ರೈ ಮಾಡಬಾರ್ದು. ಮೊದಲು ಒಂದು ತರದ ಟೈಪ್ ಆಫ್ ಇನ್ಕಮ್ ಸೋರ್ಸ್ ಬಿಲ್ಡ್ ಮಾಡಬೇಕು. ಯಾವಾಗ ಅದರಿಂದ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ, ನಂತರ ಇನ್ನೊಂದು ತರದ ಇನ್ಕಮ್ ಸೋರ್ಸ್ ಮೇಲೆ ಕೆಲಸ ಮಾಡಿ. ತುಂಬಾ ಜನ 2-3 ಇನ್ಕಮ್ ಸೋರ್ಸ್ ಗಳನ್ನೇ ನಂಬಿರ್ತಾರೆ. ಆದರೆ ನಿಮ್ಮ ಹತ್ತಿರ ಎಷ್ಟು ಜಾಸ್ತಿ ಇನ್ಕಮ್ ಸೋರ್ಸ್ ಗಳಿರುತ್ತೆ, ನೀವು ಅಷ್ಟೇ ಜಾಸ್ತಿ ಸೆಕ್ಯೂರ್ ಫ್ಯೂಚರ್ ಬಿಲ್ಡ್ ಮಾಡಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬಾಯ್ ಬಾಯ್.